ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಹೊರಟಿರುವುದು ಕೇರಳದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೊಟ್ಟಿಯೂರಿಗೆ. ಹಾಗೆ ನಾವು ಬೆಳಿಗ್ಗೆ 4 ಗಂಟೆಗೆ ಹೊರಟಿದ್ದೇವೆ. ಒಂದು 14 ಜನ ಇದ್ದು. ಈ ಕೊಟ್ಟಿಯೂರಿಗೆ ಇನ್ನೊಂದು ಹೆಸರು ದಕ್ಷಿಣ ಕಾಶಿ ಎಂದು ಕೊಟ್ಟಿಯೂರನ್ನು ಕರೆಯುತ್ತಾರೆ. ಕೊಟ್ಟಿಯೂರಿನ ಬಗ್ಗೆ, ಅದರ ಪ್ರದೇಶದ ಬಗ್ಗೆ ತಿಳಿಯುವುದಾದರೆ, ಕೊಟ್ಟಿಯೂರು ಕೇರಳದ ಕಣ್ಣೂರು ಜಿಲ್ಲೆಯ ತಲಶ್ಶೇರಿ ತಾಲೂಕಿನಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಬಾವಲಿ ನದಿಯ ತಟದಲ್ಲಿರುವ ಅತ್ಯಂತ ಸುಂದರವಾದ ಮತ್ತು ಪ್ರಕೃತಿ ರಮಣೀಯವಾದ ಸ್ಥಳವಾಗಿದೆ. ನಾವೀಗ ಕೊಟ್ಟಿಯೂರಿಗೆ ಹೋಗುವುದಾದರೆ ಯಾವ ರಸ್ತೆಯ ಮೂಲಕ ಹೋಗ್ಬೋದು ಅಂತ ಹೇಳಿದರೆ, ಕಣ್ಣೂರಿನಿಂದ ಸುಮಾರು 60 ಕಿಲೋಮೀಟ್ರ್ ಇದೆ. ತಲಶ್ಶೇರಿಯಿಂದ 55 ಕಿಲೋಮೀಟ್ರ್ ಇದೆ. ಇನ್ನು ವಯನಾಡಿನಿಂದಲೂ ಸುಲಭವಾಗಿ ರಸ್ತೆ ಸಂಪರ್ಕ ಇದೆ ಇಲ್ಲಿಗೆ ಕೊಟ್ಟಿಯೂರಿಗೆ ಹೋಗುವುದಾದರೆ. ಮತ್ತು ರೈಲಿನ ಮೂಲಕ ಅಂದರೆ ಹತ್ತಿರದ ರೈಲು ನಿಲ್ದಾಣ ಅಂದರೆ ತಲಶ್ಶೇರಿ ಮತ್ತು ಕಣ್ಣೂರು. ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿಂದ ಕೊಟ್ಟಿಯೂರಿಗೆ ಸುಲಭವಾಗಿ ತಲುಪ್ಬೋದು. ಇನ್ನು ವಿಮಾನದ ಮೂಲಕ ಅಂದರೆ ಹತ್ತಿರ ವಿಮಾನ ನಿಲ್ದಾಣ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಕೊಟ್ಟಿಯೂರಿನಿಂದ ಸುಮಾರು 40 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿಂದ ಕೂಡ ತಲುಪ್ಬೋದು ನಾವು ಕೊಟ್ಟಿಯೂರಿಗೆ. ಹಾಗೆ ನಾವು ಕೊಟ್ಟಿಯೂರಿನ ಧಾರ್ಮಿಕ ಮಹತ್ವ ಮತ್ತು ಹಿನ್ನೆಲೆ ತಿಳಿಯುವುದಾದರೆ, ಪುರಾಣಗಳ ಪ್ರಕಾರ ದಕ್ಷಿಣ ಪ್ರಜಾಪತಿಯು ದಕ್ಷ ಯಜ್ಞವನ್ನು ನಡೆಸಿದ ಸ್ಥಳವೇ ಈ ಕೊಟ್ಟಿಯೂರು ಅಂತ. ತನ್ನ ಪತಿಯಾದ ಶಿವನಿಗೆ ಆದ ಅವಮಾನವನ್ನು ತಡೆಯಲಾರದೆ ಸತೀದೇವಿಯು ಯಜ್ಞಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡ ಸ್ಥಳ ಇದು ಎಂದು ಪ್ರತೀತಿ ಇದೆ. ನಂತರ ಕ್ರೋಧಿತನಾದ ಶಿವನು ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಶಿರಚ್ಛೇದ ಮಾಡಿದ ಧಾರ್ಮಿಕ ಇತಿಹಾಸ ಈ ಕ್ಷೇತ್ರಕ್ಕಿದೆ. ಇಲ್ಲಿ ಸ್ವಯಂ ಭೂಲಿಂಗವಿದ್ದು ಇದನ್ನು ಮೊದಲು ಗುರುತಿಸುವುದು ಒಬ್ಬ ಬೇಟೆಗಾರ ಎಂದು ನಂಬಲಾಗಿದೆ. ಇಲ್ಲಿರುವ ಪ್ರಮುಖ ದೇವಾಲಯ ಅಂದರೆ 2. ಕೊಟ್ಟಿಯೂರಿಗೆ ಬಾವಲಿ ನದಿಯ ಎರಡೂ ದಂಡೆಯ ಮೇಲೆ ಇರುವ ದೇವಾಲಯ ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು ಅಂತ. ಇಕ್ಕರೆ ಕೊಟ್ಟಿಯೂರು ಅದು ಈ ಬಾವಲಿ ನದಿಯ ಈ ಕಡೆ ಇರುವ ದೇವಾಲಯ. ವರ್ಷದ ಬಹುಪಾಲು ದಿನ ಇಲ್ಲಿ ಪೂಜೆ ನಡೀತದೆ. ಮಹಾಶಿವರಾತ್ರಿಯ ದಿನ ಇಲ್ಲಿ ವಿಶೇಷ ಪೂಜೆ ಇರುತ್ತದೆ. ಇನ್ನು ಅಕ್ಕರೆ ಕೊಟ್ಟಿಯೂರು ಅಂದರೆ ಇದು ಬಾವಲಿ ನದಿಯ ಆ ಕಡೆಯ ದಂಡೆಯ ಮೇಲೆ ಇರುವ ತಾತ್ಕಾಲಿಕ ಕ್ಷೇತ್ರ. ಇಲ್ಲಿ ಯಾವುದೇ ಗರ್ಭಗುಡಿ ಅಥವಾ ಶಾಶ್ವತ ಕಟ್ಟಡ ಇಲ್ಲ. ಕೇವಲ ಒಂದು ಜಲಾವೃತವಾದ ಕಲ್ಲಿನ ಪೀಠದ ಮೇಲೆ ಸ್ವಯಂಭೂ ಲಿಂಗವಿದೆ. ವರ್ಷದಲ್ಲಿ ಕೆಲವು ದಿವಸಗಳು ಮಾತ್ರ ಉತ್ಸವ ನಡೆಯುತ್ತದೆ. 28 ದಿನಗಳ ಕಾಲ ವೈಶಾಖ ಮಾಸದಲ್ಲಿ ನಡೆಯುವ ಪೂಜೆ ಇಲ್ಲಿ ನಡೀತದೆ. ಕೊಟ್ಟಿಯೂರಿನ ವೈಶಾಖ ಮಹೋತ್ಸವ ಬಗ್ಗೆ ತಿಳಿಯುವುದಾದರೆ, ಕೊಟ್ಟಿಯೂರಿನ ಪ್ರಮುಖ ಆಕರ್ಷಣೆ ಎಂದರೆ ವಾರ್ಷಿಕವಾಗಿ ನಡೆಯುವ ವೈಶಾಖ ಮಹೋತ್ಸವ. ಇದು ಸಾಮಾನ್ಯವಾಗಿ ಮೇ ಅಥವಾ ಜೂನ್ ತಿಂಗಳುಗಳಲ್ಲಿ 28 ದಿನಗಳ ಕಾಲ ನಡೆಯುತ್ತದೆ. ವಿಶೇಷ ಆಚರಣೆ 28 ದಿನಗಳಲ್ಲಿ ಮಾತ್ರ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜೆ ನಡೆಯುತ್ತದೆ. ಭಕ್ತರು ನದಿಯನ್ನು ದಾಟಿ ಹೋಗಿ ದರ್ಶನ ಪಡಿಬೇಕಾಗ್ತದೆ. ಮತ್ತು ಇಲ್ಲಿ ಕೊಟ್ಟಿಯೂರಿನಲ್ಲಿ ತುಪ್ಪದ ಅಭಿಷೇಕ ಮತ್ತು ಸಾವಿರಾರು ಎಳನೀರು ಅಭಿಷೇಕ ಇದು ಪ್ರಮುಖ ಆಚರಣೆಗಳು ಇಲ್ಲಿಯ. ಇನ್ನು ಒಡಪು ಇದು ಇಲ್ಲಿನ ವಿಶೇಷ ಪ್ರಸಾದ ಎಂದರೆ ಬಿಳಿಯ ನಾರಿನಂತಹ ಒಡಪು. ಒಂದು ಬಿದಿರಿನ ನಾರು ಅದು. ಇದನ್ನು ದಕ್ಷನ ಗಡ್ಡದ ಸಂಕೇತವಾಗಿ ಭಕ್ತರು ಮನೆಗೆ ಕೊಂಡೊಯ್ತಾರೆ. ಮತ್ತು ಇಲ್ಲಿಯ ವಿಶೇಷತೆ ಅಂದರೆ ಮಹಿಳೆಯರಿಗೆ ಪ್ರವೇಶ ಎಲ್ಲ ದಿವಸಗಳು ಇಲ್ಲ. ಮಹಿಳೆಯರಿಗೆ ಪ್ರವೇಶ ಇರುವ ದಿನಗಳು ಅಂದರೆ ಉತ್ಸವದ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಪ್ರವೇಶವಿರುತ್ತದೆ. ಮತ್ತು ಆರಂಭದ ಮತ್ತು ಕೊನೆಯ ದಿನಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿರುವುದಿಲ್ಲ. ಹಾಗೆ ಮತ್ತು ಇಲ್ಲಿ ಒಂದು ಗಮನಿಸುವುದಾದರೆ, ನೀವು ಕೊಟ್ಟಿಯೂರಿಗೆ ಭೇಟಿ ನೀಡುವುದಾದರೆ ವೈಶಾಖ ಮಹೋತ್ಸವದ ಸಮಯದಲ್ಲಿ ಹೋದರೆ ಅಲ್ಲಿನ ನೈಜ ಧಾರ್ಮಿಕ ವೈಭವವನ್ನು ತುಂಬಿಕೊಳ್ಬಹುದು. ವೈಶಾಖ ಮಹೋತ್ಸವ ಯಾವಾಗ ಬರ್ತದೆ ಅಂತ ಹೇಳಿದರೆ ಮೇಯಿಂದ ಜೂನ್ವರೆಗೆ ಇರ್ತದೆ. 28 ದಿನಗಳ ಕಾಲ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಬರ್ಬೋದು. ಹಾಗೆ ನಾವು ಬಂದು ಬೆಳಗ್ಗಿನ ಉಪಹಾರವನ್ನು ಒಂದು ಕಡೆ ಗಾಡಿ ನಿಲ್ಲಿಸಿ ಮಾಡಿದ್ದೇವೆ. ಬೆಳಗ್ಗೆ ಬೇಗ ಬಂದದ್ರಿಂದ ಉಪಹಾರ ಆಗಿರಲಿಲ್ಲ. ಉಪಹಾರ ಮಾಡಿ ನಾವು ಹೊರಟ್ವಿ ಕೊಟ್ಟಿಯೂರಿಗೆ.
ತುಂಬ ಪ್ರಕೃತಿ ರಮಣೀಯವಾದ ಊರದು. ಎಲ್ಲಿ ನೋಡಿದರೂ ಹಸಿರು ಹಸಿರು, ಮನಸ್ಸಿಗೆ ಒಂದು ತಂಪಾದ ಅನುಭವವನ್ನು ಕೊಡ್ತದೆ ಎಲ್ಲಿ ನೋಡಿದರೂ ಹಸಿರು. ಆದರೆ ಕೊಟ್ಟಿಯೂರಿಗೆ ವೈಶಾಖ ಮಾಸದಂದು ಬಂದರೆ ತುಂಬ ರಶ್ ಇರ್ತದೆ. ಈಗ ನಮ್ಮ ಕರ್ನಾಟಕದವರು ಕೂಡ ತುಂಬ ಅಂದರೆ ತುಂಬ ಜನ ಹೋಗಿದ್ದಾರೆ ಕೊಟ್ಟಿಯೂರಿಗೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಭೇಟಿ ನೀಡಲು, ಅದರ ಬಗ್ಗೆ ತಿಳ್ಕೊಳ್ಳಲು. ಹಾಗಾಗಿ ತುಂಬ ಕಷ್ಟ ಅಲ್ಲಿ ಈಗ ವ್ಯವಸ್ಥೆ ಎಲ್ಲ. ನಾವು ಸಹ ಹೋದ್ವಿ, ಹೇಗೆ ಆಗ್ತದೆ ನೋಡುವ ಅಂತ, ಆ ಪರಿಸರ ಹೇಗಿದೆ ಅಂತ, ಅಲ್ಲಿಯ ಬಗ್ಗೆ ತಿಳ್ಕೊಳ್ಳುವ ಅಂತ ಹಾಗೆ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ ಇರೋದು, ನಾವು ತಲುಪ್ತಾ ಬಂದ್ವಿ. ನಾವು ಸಹ ರಶ್ ಇರುವಾಗ ಬಂದದ್ದು. ಅದಾಗಲೇ ತುಂಬ 10 ಕಿಲೋಮೀಟ್ರ್ ಹಿಂದೆ ನಮಗೆ ಟ್ರಾಫಿಕ್ ಬ್ಲಾಕ್ ಸಿಕ್ಕಿದೆ. ಆದರೆ ನಮ್ಮ ವೆಹಿಕಲ್ ಚಿಕ್ಕ ವಾಹನ ಆದ್ದರಿಂದ ಬಿಟ್ಟರು, ದೊಡ್ಡ ಗಾಡಿಗಳೆಲ್ಲ ಹೋಗ್ತಾ ಇರಲಿಲ್ಲ ಅಲ್ಲಿ. ನಾವು ಸಹ ಕಾದು ಕಾದು ಹೋದದ್ದು. ಎಲ್ಲರೂ ಹೋಗಬೇಕಲ್ವ, ಕಾಯುವುದೇ ಒಂದೇ ದಾರಿ. ಬಂದಾಗಿದೆ, ನೋಡಿ ಹೋಗಲೇಬೇಕು, ಅದಕ್ಕೆ ಕಾಯ್ತಾ ಇದ್ದೆ. ಆದರೂ ನಮ್ಮ ವೆಹಿಕಲನ್ನು ಬಿಟ್ಟರು, ದೊಡ್ಡ ಗಾಡಿಗಳನ್ನು ಬಿಡ್ತಾ ಇರಲಿಲ್ಲ. ಅಲ್ಲಿ ತುಂಬ ಜನಸಂದಣಿ, ಟ್ರಾಫಿಕ್ ಬ್ಲಾಕ್ ಆಗಿ ಜಾಮ್ ಆಗಿ, ಪಾರ್ಕಿಂಗ್ ವ್ಯವಸ್ಥೆ ಅಷ್ಟು ಕಷ್ಟ, ಅಷ್ಟು ವಾಹನಗಳು ಬರುವಾಗ. ನಾವು ಹತ್ತಿರ ತಲುಪ್ತಾ ಬಂದು, ಇನ್ನು ಕೆಲವು ಸಮಯದಲ್ಲಿ ತಲುಪ್ತೇವೆ ನಾವು. ಈಗ ಕೊಟ್ಟಿಯೂರಲ್ಲಿ ಎಲ್ಲಿ ನೋಡಿದರೂ ಕರ್ನಾಟಕದ ಗಾಡಿಯೇ ಇರೋದು ವಾಹನ. ಎಲ್ಲಿ ನೋಡಿದರೂ ಕರ್ನಾಟಕದ ವಾಹನಗಳಿರೋದು. ಕೇರಳದ ಗಾಡಿಯಲ್ಲಿ ಇಲ್ಲವೇ ಇಲ್ಲ, ಭಾರಿ ಕಡಿಮೆ. ಕರ್ನಾಟಕದವರು ಹೋಗುವವರ ಸಂಖ್ಯೆ ಜಾಸ್ತಿಯಾಗಿ ತುಂಬ ಸಮಸ್ಯೆ ಎಲ್ಲ ಆಗಿದೆ ಈಗ. ವಾಹನ ಪಾರ್ಕಿಂಗ್ ಇಲ್ಲದೆ ತುಂಬ ಹೊತ್ತು ಲೈನಲ್ಲಿ ನಿಂತುಕೊಳ್ಳುವ ಪರಿಸ್ಥಿತಿ ಬಂದಿದೆ ನೋಡಿ. ನಮ್ಮದು ಕೂಡ ಈ ಥರದ್ದೇ ವಾಹನ, ಎಲ್ಲ ಲೈನಲ್ಲಿ ನಿಂತಿದೆ, ಕಾಯಬೇಕಷ್ಟೇ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ವಾಹನ ಬರ್ತಾ ಇದೆ. ಎಲ್ಲಿ ನೋಡಿದರೂ ವಾಹನಗಳು, ಬಸ್ಸು, ಕಾರು, ವಿಧವಾದ ಕಾರು, ಬಸ್ಸುಗಳೇ ಇದ್ದವು, ಮಿನಿ ಬಸ್ಸುಗಳು ಅದೇ ಇರೋದು. ಬಸ್ಸು ಮತ್ತು ಕಾರು ಭಾರಿ ಸಂಚಾರ ದಟ್ಟಣೆಯಾಗಿದೆ ನೋಡಿ. ಲೋರ
ಬಸ್ ಬರ್ತಾ ಉಂಟು. ಬಂದ್ವಿ ನಾವು ಹೇಗಾದರೂ. ನೋಡಿ ಇಲ್ಲಿ ಜನಗಳು ನೋಡಿ. ಆದರೆ ಸಹ ಇದು ದೇವಸ್ಥಾನ ಹತ್ತಿರ ಅಲ್ಲ, ತುಂಬ ದೂರ ಇದ್ದೇವೆ ನಾವು. ಇಲ್ಲಿಂದ ನಮ್ಮ ಗಾಡಿಯನ್ನು ಬಿಡುವುದಿಲ್ಲ ಅಂತ ಹೇಳಿದರು. ಹಾಗಾಗಿ ಏನು ಮಾಡೋದಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗಬೇಕಂತ ತೀರ್ಮಾನ ಮಾಡಿದ್ವಿ ನಾವು. ನೋಡುವ. ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಜನ. ಕಾಲಿಡಲಿಕ್ಕೆ ಸಹ ಜಾಗ ಇರ್ತಿರಲಿಲ್ಲ. ಮತ್ತೊಂದು ಕಡೆಯಿಂದ ಮಳೆ ಮತ್ತು ಜನಸಂಖ್ಯೆ, ತುಂಬ ಜನಸಂಖ್ಯೆ ಅಂದರೆ ತುಂಬ ಜನ. ಮೊಬೈಲ್ ಹಿಡ್ಕೊಂಡೆ ಹೋಗಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಜನ ಇದ್ದರು. ನಮ್ಮವರು ಹೋಗಿ ನೋಡ್ಕೊಂಡು ಬಂದರು ಏನಂತ. ಇಲ್ಲಿಂದ ಮುಂದೆ ವಾಹನಗಳನ್ನು ಬಿಡುವುದಿಲ್ಲಂತೆ ಅವರು. ಅಲ್ಲಿಗೆ ಬಸ್ ಇದೆ ಅಂತೆ, ಸರ್ಕಾರಿ ಬಸ್, ಅದರಲ್ಲಿ ಹೋಗ್ಬೇಕಂತ ಹೇಳಿದರು. ಆದರೂ ಸಹ ತುಂಬ ಕಷ್ಟ ಇದೆ ಹೋಗಲಿಕ್ಕೆ. ಜನಸಂದಣಿ ತುಂಬ ಇದೆ. ಹೇಗೆ ಹೋಗೋದಂತ ಯೋಚನೆ ಮಾಡ್ತಾಯಿದ್ವಿ. ನೋಡಿ ಎಲ್ಲಿ ನೋಡಿದ್ದು ಟ್ರಾವೆಲರ್. ಒಂದೇ ಗಾಡಿ ಎಲ್ಲ ಕಡೆ, ಅದೊಂದಿರದಲ್ಲಿ. ನೋಡಿ ಎಷ್ಟು ಗಾಡಿ ಇದೆ. ಎಲ್ಲ ದಾರಿಯಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಜಾಗ ಇಲ್ಲ, ಹಾಗಾಗಿ ಮಾಡಿದ್ದಾರೆ. ಮತ್ತೆಂತ ಏನು ಮಾಡೋದು. ಹಾಗಾಗಿ ನಾವು ಸಹ ಈಗ ಇಲ್ಲಿ ಗಾಡಿಯನ್ನು ಪಾರ್ಕಿಂಗ್ ಮಾಡಿ ಹೋಗಬೇಕಾಷ್ಟೇ. ಬಸ್ಸಲ್ಲಿ, ಬೇರೆ ಬಸ್ಸಲ್ಲಿ ಎಲ್ಲ ಜಾಗ ಇದ್ದ ಕಡೆ ಎಲ್ಲ ಪಾರ್ಕಿಂಗ್ ಆಗಿದೆ. ಇನ್ನು ಎಲ್ಲಿ ಸಹ ಜಾಗ ಸಿಗ್ತಾ ಇಲ್ಲ ನಮಗೆ ಪಾರ್ಕಿಂಗ್ ಮಾಡಲಿಕ್ಕೆ. ಜಾಗ ಹುಡುಕಬೇಕಷ್ಟೇ. ಜಾಗ ಹುಡುಕಿದಾಗ ಮತ್ತೊಂದು ಗಾಡಿ ಬಂದು ಪಾರ್ಕಿಂಗ್ ಮಾಡಿ ಆಗ್ತದೆ ಅಲ್ಲಿ. ನೋಡಿ ಎಷ್ಟೆಷ್ಟು ದೊಡ್ಡ ಗಾಡಿ ಇಲ್ಲಿ ಇದೆ. ಎಲ್ಲ ದೊಡ್ಡ ದೊಡ್ಡ ಬಸ್ಸುಗಳೇ ಮತ್ತು ಸಣ್ಣ ಟ್ರಾವೆಲರ್ ಅದೇ ಇರೋದು ಇಲ್ಲಿ ನೋಡಿದರೆ ಸಹ. ನಾವು ಹೇಗಾದರೂ ಅಲ್ಲಿ ಕೊಟ್ಟಿಯೂರಿಗೆ ತಲುಪಿದ್ವಿ ಬಸ್ಸಲ್ಲಿ ಬಂದು. ಇದೇ ನೋಡಿ ಕೊಟ್ಟಿಯೂರು. ತುಂಬ ಜನ. ದೂರದಿಂದ ನೋಡಿ ಅಲ್ಲಿಂದ ಹೊರಟಿದ್ವಿ. ತುಂಬ ಜನ. ಇದುವೇ ನೋಡಿ ಉಡಪು, ಬಿದಿರಿನ. ಮತ್ತು ಅಲ್ಲಿಂದ ನಾವು ಹೊರಟಿದಾಗ ತುಂಬ ಜೋರು ಮಳೆ. ಆದರೆ ಸಹ ಮತ್ತೆ
ಕೊಟ್ಟೂರಿಗೆ ಬರ್ತಾ ಇದೆ. ವಾಹನಗಳನ್ನು ನೋಡಿ ಸಾಲಲ್ಲಿ ಬರ್ತಾ ಇದೆ. ನೋಡಿ ಕೇರಳ ಬಸ್ಸುಗಳು, ಅದು ಕೂಡ ಸರ್ವಿಸ್ ಮಾಡ್ತಾ ಇದೆ. KSRTC ಪ್ರೈವೇಟ್ ಬಸ್ ಎಲ್ಲ ತುಂಬ ಬಸ್. ದೇವಾಸ್, ಶ್ರೀಹರಿ ಎಲ್ಲ ವಾಹನಗಳು ಕೊಟ್ಟಿಯೂರಲ್ಲಿತ್ತು ನಾವು ಹೋದ ಹೊತ್ತು. ಕೇರಳ, ಕರ್ನಾಟಕ ಬೇರೆ ಕಡೆಯಿಂದ ಸಹ ಬಂದಿದ್ದರು. ನಾವು ಟ್ರಾಫಿಕಲ್ಲಿ ಕೂತು ನಿದ್ದೆ ಬಂದಿತ್ತು. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅಷ್ಟು ಜನ, ಅಷ್ಟು ವಾಹನಗಳು. ಏನು ಮಾಡೋದು, ಕೂತು ಹೋಗಬೇಕಷ್ಟೆ. ತುಂಬ ಕಷ್ಟ ಅಲ್ಲ, ಅಷ್ಟು ಜನರು ವಾಹನಗಳು ಬಂದರೆ ಸಹ ವ್ಯವಸ್ಥೆ ಮಾಡಲಿಕ್ಕೆ ಸಹ ತುಂಬ ಕಷ್ಟ. ಅದು ಹೇಳಿದಾಗೆ ಆಗುವುದಿಲ್ಲ ಯಾವುದು, ಅಲ್ವಾ? ಇದೆಲ್ಲ ನೋಡಿ ಕೊಟ್ಟೂರಿಗೆ ಬರುವವರ ವಾಹನ ಆ ಕಡೆಯಿಂದ. ನಾವು ಕೊಟ್ಟೂರಿಗೆ ಬಂದು ಹೋಗ್ತಾ ಇದ್ದೀವಿ. ಹೋಗುವವರ ಸಂಖ್ಯೆ ಕಡಿಮೆ ಇದೆ, ಬರುವವರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ತುಂಬ ಕಷ್ಟ ಇಷ್ಟೆಲ್ಲ ವಾಹನಗಳು ಬಂದರೆ. ಅಲ್ಲಿಂದ ನಾವು ಇನ್ನೊಂದು 2-3 ಕಡೆ ಹೋಗ್ಲಿಕ್ಕುಂಟು. ಒಂದು ಪೆಟ್ರೋಲ್ ಸ್ಟೇಷನ್ ಅಂತ, ಅದು ಮತ್ತೆ ಲಾಸ್ಟಿಗೆ ಹೋಗುವಂತ. ಈಗ ಒಂದು ದೇವಸ್ಥಾನ, ಮಾಠಾಯಿಕಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಅಲ್ಲಿಂದ ಸುಮಾರು ಹತ್ತಿರ ಇದೆ, ತುಂಬ ದೂರ ಏನಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ
ಬರುವ ಅಂತ. ನೋಡಿ, ಇದು ಕೇರಳದ ಕಣ್ಣೂರಿನ ರಸ್ತೆ, ನ್ಯಾಷನಲ್ ಹೈವೇ. ರೆಡಿ ಆದದಷ್ಟೇ ಈಗ. ತುಂಬ ಚೆನ್ನಾಗಿದೆ. ನಾವೀಗ ಇಲ್ಲಿಗೆ ತಲುಪಿದ್ವಿ, ಪರಸಿನಿ ಕಡವು. ಇಲ್ಲಿ ಸಹ ಅಲ್ಲಿಗೆ ಬಂದವರೆಲ್ಲ ಇಲ್ಲಿಗೆ ಬಂದು ಹೋದ್ರಿಂದ ಇಲ್ಲಿ ಸಹ ತುಂಬ ಜನಸಂದಣಿ ಇದೆ. ವಾಹನ ಪಾರ್ಕಿಂಗ್ ಎಲ್ಲ ತುಂಬ ಕಷ್ಟ ಇದೆ. ಇಲ್ಲಿ ನೋಡಿದ್ರು ವಾಹನ ನೋಡಿ, ನಾವು 4 ಜನ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ವಾಹನ ಇದೆ. ಇದೆ ನೋಡಿ, ಪರಸಿನಿ ಮಡಪುರ ಶ್ರೀ ಮುತ್ತಪ್ಪನ ಕ್ಷೇತ್ರ. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಹ ತುಂಬ ಜನಸಂದಣಿ ಇದೆ. ಮುಂದೆ ಹೋಗುವಾಗ ಗೊತ್ತಾಗ್ತದೆ ನಿಮಗೆ. ನೋಡಿ, ಇಲ್ಲಿ ಮೆಟ್ಟಿಲುಗಳನ್ನು ಇದ್ದು ಕೆಳಗಡೆ ಹೋಗಬೇಕಾಗ್ತದೆ. ತುಂಬ ಕೆಳಗಡೆ, ತುಂಬ ಇಳಿಜಾರು ಇದೆ. ಇಲ್ಲಿ ಮೆಟ್ಟಿಲು ಮಾಡಿದ್ದಾರೆ ಕೆಳಗೆ ತನಕ. ಆ ಕಡೆ ನದಿ ಇದೆ. ಬಂದ್ವಿ ನಾವು ಕೆಳಗಡೆ. ಆದರೆ ಇಲ್ಲಿ ಜನಸಂಖ್ಯೆ ಕಡಿಮೆ ಕಾಣ್ತಾ ಇದ್ದರೆ ಸಹ ದೇವಸ್ಥಾನದ ಒಳಗಡೆ ತುಂಬ ಜನ ಇದ್ದರು. ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ, ಆ ಥರ ಆಗಿ ಹೋಗಿದೆ. ನೋಡಿ, ಹೋಗುವ. ಇಲ್ಲಿ ನೋಡಿ, ಅಂಗಡಿಗಳು ನಮ್ಮ ಊರಲ್ಲಿ ಜಾತ್ರೆಯಲ್ಲಿ ಇದ್ದ ಹಾಗೆ ಇದೆ. ಅಂಗಡಿಗಳೆಲ್ಲ ಆಟದ ಸಾಮಾನು, ಮನೆಯ ಸಾಮಾನು ಎಲ್ಲ ಇದೆ.
ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ತುಂಬ ನಡಿಬೇಕಾಗ್ತದೆ. ತುಂಬ ಸ್ವಲ್ಪ ಒಳಗಡೆ ಇದೆ ಅಂಗಡಿಗಳೆಲ್ಲ, ಹಾಗಾಗಿ ತುಂಬ ಜನಸಂಖ್ಯೆ ಸಹ ಇದೆ, ಹಾಗಾಗಿ ಹೋಗಲಿಕ್ಕೆ ತುಂಬ ಕಷ್ಟ ಸಾಧ್ಯ ಈಗ. ಆದರೂ ಸಹ ಹೋಗ್ತೇವೆ ನಾವು ದಾರಿ ಮಾಡಿಕೊಂಡು. ನೋಡಿ ನಾವು ತಲುಪಿದ್ವಿ. ನೀವೊಮ್ಮೆ ನೋಡಿ ಜನಸಂಖ್ಯೆಯನ್ನು. ಒಂದು ಸ್ವಲ್ಪ ಜಾಗ ಇಲ್ಲ ಇಲ್ಲಿ ಹೋಗಲಿಕ್ಕೆ, ತುಂಬ ಕಷ್ಟ ಇದೆ. ಆದರೂ ನಾವು ಸಾಲಲ್ಲಿ ನಿಂತ್ವಿ, ಒಳಗಡೆ ಹೋಗ್ತಾ ಇದ್ದೇವೆ. ಪರಶಿನಿ ಮಡಪುರ ಶ್ರೀ ಮುತ್ತಪ್ಪನ್ ಕ್ಷೇತ್ರ. ಒಳಗಡೆ ನೋಡಿ ಒಮ್ಮೆ ಸಂದಣಿ. ಹಾಗೆ ಒಳಗಡೆ ಹೋಗಿ ನೋಡಿ, ಬೋಟು, ನದಿ ಎಲ್ಲ ಫೋಟೋ ತೆಗಿತಾ ಇದ್ದಾರೆ, ಸೆಲ್ಫಿ ತೆಗಿತಾ ಇದ್ದಾರೆ, ಕೆಲವರು ಬೋಟಿಂಗ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗಿ ಬರ್ತೇವೆ. ಹಾಗೆ ಒಳಗಡೆ ಹೋಗಿ ಹೊರಗಡೆ ಬಂದಾಯಿತು. ಅಲ್ಲಿಂದ ಮತ್ತೆ ಹೊರಟಿ ನಾವು ಮೇಲ್ಗಡೆ ಬಂದಾಯಿತು. ಇನ್ನು ನಾವು ಹೋಗೋದು ಸೀದಾ ಪೆಟ್ರೋಲ್ ಸ್ಟೇಷನ್ಗೆ. ಅದು ಮುಂದಿನ ಭಾಗದಲ್ಲಿ ತೋರಿಸ್ತೇನೆ. ಭಾಗ 2ರಲ್ಲಿ ಪೆಟ್ರೋಲ್ ಸ್ಟೇಷನ್. ಅದು ಇಲ್ಲಿಂದ ಅರ್ಧ ತಾಸು ಇರೋದು, ಅರ್ಧ ಗಂಟೆ ಸಮಯ ಇರೋದು ಪೆಟ್ರೋಲ್ ಸ್ಟೇಷನ್ಗೆ ಹೋಗಲಿಕ್ಕೆ. ಅದು ಕಡಲ ಬದಿಯಲ್ಲಿ, ಕಡಲ ಕಿನಾರೆ, ತುಂಬ ಸುಂದರವಾದ ಪ್ರದೇಶ ಅದು. ತುಂಬ ಪ್ರಾಣಿ ಪಕ್ಷಿಗಳೆಲ್ಲ ಇದೆ. ಅಲ್ಲಿಯ ಹೆಸರು ಪೆಟ್ರೋಲ್ ಸ್ಟೇಷನ್ ಅಂತ. ನೋಡಿ, ನಮ್ಮ ವಾಹನ ಅಲ್ಲಿ ಮುಂದುಗಡೆ ಇದೆ, ಬಿಲ್ಲಿ ಟ್ರಾವೆಲರ್. ಹೊರಟ್ವಿ. ಅಲ್ಲಿ ಇನ್ನು ಮುಂದೆ ನಾವು ಸೀದಾ ಪೆಟ್ರೋಲ್ ಸ್ಟೇಷನ್ಗೆ. ಅಲ್ಲಿ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗೆ ಹೋಗುವಾಗ ನೋಡಿ, ಒಂದು ಸೇತುವೆ ಸಿಕ್ಕಿತು. ಸೂರ್ಯ ಮುಳುಗುವ ಹೊತ್ತಾಯಿತು. ನಾವು ಅಲ್ಲಿಗೆ ತಲುಪುವಾಗ ತುಂಬ ಕತ್ತಲೆ ಆಗುವ ಅಂದಾಜು ಇದೆ. ಈಗ ಸಮಯ 6 ಗಂಟೆ ಆಗ್ತಾ ಬಂತು. ನಾವು ಅಲ್ಲಿಗೆ ತಲುಪುವಾಗ ಕತ್ತಲೆ ಆಗುವ ಸಂಭವ ಇದೆ. ತುಂಬ ದೊಡ್ಡ ಅಗಲವಾದ ನದಿ, ತುಂಬ ಉದ್ದವಾದ ಸೇತುವೆ. ಬೈಕ್ ನಿಲ್ಲಿಸಿ ನೋಡ್ತಾ ಇದ್ದಾರೆ ಕೆಲವರು ಸೂರ್ಯಾಸ್ತವನ್ನು. ತುಂಬ ಮನೋಹರವಾದ ಕ್ಷಣ. ಸಂಜೆ ಹೊತ್ತು ನದಿಯ ಬದಿಯಲ್ಲಿ ನೋಡಿ, ನಾವು ತಲುಪಿದ್ವಿ ಪೆಟ್ರೋಲ್ ಸ್ಟೇಷನ್ ಮತ್ತು ಬೀಚ್. ಕಡಲ ಕಿನಾರೆ ನೋಡಿ, ನಮ್ಮ ವಾಹನವನ್ನು ಇಲ್ಲಿ ಪಾರ್ಕ್ ಮಾಡಿದ್ವಿ ನಾವು. ಹಾಗೆ ಒಂದು ಕಡಲ ತೀರದಲ್ಲಿ ಒಂದು ಫೋಟೋ ಎಲ್ಲ ತೆಗೆದು ನಂತರ ಪೆಟ್ರೋಲ್ ಸ್ಟೇಷನ್ಗೆ ಹೋಗುವಂತ ತೀರ್ಮಾನಿಸಿದ್ವಿ. ಇಲ್ಲಿ ಫೋಟೋ ಎಲ್ಲ ಕ್ಲಿಕ್ಕಿಸಿ ವಾಹನಗಳು ನೋಡಿ, ಅಲ್ಲಿ ನೋಡಿ ದ್ವೀಪ ಇದೆ ಒಂದು. ಪ್ರಶಾಂತವಾದ ಜಾಗ, ಸಂಜೆ ಹೊತ್ತು ವಿಶ್ರಾಂತಿ ಪಡೆಯಲು.
ಎಲ್ಲ ಬದಿಯಲ್ಲಿ ಆಟ ಆಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ. ಸಂಜೆಯ ಸುಂದರ ಕ್ಷಣವನ್ನು ಕಲಿಯಲಿಕ್ಕೆ ಬಂದವರು. ನಾವು ಸಹ ಹೋದ್ವಿ. ಕಡಲ ತೀರಕ್ಕೆ ಆ ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಸೂರ್ಯಾಸ್ತದ ಆಯಿತು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಭಾಗ 2ರಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗುವುದು ಪೆಟ್ ಸ್ಟೇಷನ್ ಪ್ರಾಣಿಗಳ ಬಗ್ಗೆ ನೋಡುವ. ಇಲ್ಲೇ ಇರೋದು ಈ ತೀರದ ಸ್ವಲ್ಪ ಒಂದು 100 ಮೀಟರ್ ದೂರದಲ್ಲಿ ಇರೋದು ಅದು ಪೆಟ್ ಸ್ಟೇಷನ್. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ.